ಚೀನಾದ ಮಾಧ್ಯಮಗಳಿಗೆ ಭಾರತದ ಛೀಮಾರಿ. ಸುಳ್ಳು ಮಾಹಿತಿಯನ್ನ ಹರಡ್ತಾ ಇರುವ ಗ್ಲೋಬಲ್ ಟೈಮ್ಸ್ ಸುಳ್ಳು ಮಾಹಿತಿಯನ್ನ ಹರಡ್ತಾ ಇದೆ. ಗ್ಲೋಬಲ್ ಟೈಮ್ಸ್ ಚೀನಾ ಸರ್ಕಾರದ ಅಧಿಕೃತ ಪತ್ರಿಕೆ ಇದೆ. ಹಳೆಯ ವಿಡಿಯೋ ಇಮೇಜ್ ಅನ್ನ ಬಳಸಿ ಸುಳ್ಳು ಮಾಹಿತಿಯನ್ನ ಗ್ಲೋಬಲ್ ಟೈಮ್ಸ್ ಪತ್ರಿಕೆ ನೀಡ್ತಾ ಇದೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ಈಗ ಚೀನಾ ಮಾಧ್ಯಮಗಳಿಗೆ ಛೀಮಾರಿ ಹಾಕಲಾಗಿದೆ. ವಾಸ್ತವವನ್ನ ಮೊದಲು ಅರಿತುಕೊಳ್ಳಿ ಅಂತ ಹೇಳಿ ಹೇಳಿಕೆಯನ್ನ ನೀಡಲಾಗಿದೆ. ಪತ್ರಿಕೋದ್ಯಮದ ಮೌಲ್ಯಗಳನ್ನ ಮೊದಲು ಅರಿಯಿರಿ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಚೀನಾದ ಮಾಧ್ಯಮಗಳಿಗೆ ಸುದ್ದಿ ಪ್ರಸಾರಕ್ಕೂ ಮುನ್ನ ಸುದ್ದಿ ಮೂಲಗಳನ್ನ ನೀವು ಪರಿಶೀಲಿಸಿ ಒಮ್ಮೆ ತಿಳ್ಕೊಳ್ಳಿ. ಚೀನಾ ಮಾಧ್ಯಮಗಳಿಗೆ ಈ ರೀತಿಯಾಗಿ ಭಾರತ ಸರ್ಕಾರ ಛೀಮಾರಿ ಹಾಕಿರೋದು. ಸರ್, ಪ್ರತಿ ಬಾರಿ ಚೀನಾ ಈಗ ಭಾರತ ಮತ್ತು ಪಾಕಿಸ್ತಾನ ಏನಾದ್ರೂ ಸಮಸ್ಯೆಗಳು ಬಂದಾಗ ಚೀನಾ ಮೂಗ್ ತೋರಿಸುತ್ತೆ ಅನ್ನೋದಕ್ಕೆ ಇದೊಂದು ಗ್ಲೋಬಲ್ ಟೈಮ್ಸ್. ಫಸ್ಟ್ ಆಫ್ ಆಲ್ ಗ್ಲೋಬಲ್ ಟೈಮ್ಸ್ ಇದೆಯಲ್ಲ, ಚೀನಾದ ಸರ್ಕಾರದ ಮಾಧ್ಯಮ ಅದು. ಹೌದು. ಆಮೇಲೆ ಚೀನಾ ಹೇಳಿ ಕೇಳಿ ಕಮ್ಯುನಿಸ್ಟ್ ದೇಶ, ಅಲ್ಲಿ ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇಲ್ಲ. ಈಗ ಭಾರತ, ಈಗ ನಾವೆಲ್ಲ ಏನು ಮಾಧ್ಯಮದಲ್ಲಿ ನಾವೆಲ್ಲ ಜರ್ನಲಿಸ್ಟ್ ಇದೀವಿ, ನಾವು ನಮ್ಗೆ ಏನ್ ಸತ್ಯ ಅನ್ಸುತ್ತೆ, ಸತ್ಯ ಏನು ಅನ್ನೋದನ್ನ ನಾವು ತೋರಿಸ್ತೀವಿ. ಹೌದು. ಈ ತರ ಹಿಂಗಾಗಿದೆ, ಇವತ್ತೇನೋ ಒಂದು ಘಟನೆ ಆಗಿದೆ ಅಂದ್ರೆ ಆ ಘಟನೆ ವಿವರವನ್ನ ನಾವು ಕೊಡ್ತೀವಿ. ಬಟ್ ಗ್ಲೋಬಲ್ ಟೈಮ್ಸ್ ಇದೆಯಲ್ಲ, ಅದು ಹಂಗಲ್ಲ. ಸರ್ಕಾರ ಏನ್ ಹೇಳುತ್ತೆ ಅದ್ ಮಾತ್ರ ಕೊಡುತ್ತೆ. ಸರ್ಕಾರ ಇದು ನಿಜನ ಸುಳ್ಳನ್ನ ನಿಜ ಅಂತ ಹೇಳಿ ಅಂದ್ರೆ ಅದನ್ನ ಹೇಳಬೇಕು. ಅದು ಕಂತ್ರಿ ಮಾಧ್ಯಮ, ಅದನ್ನ ನಾವು ಮಾಧ್ಯಮ ಅಂತ ನಾವು ಕರೆಯಕ್ ಸಾಧ್ಯನೇ ಇಲ್ಲ. ಗ್ಲೋಬಲ್ ಟೈಮ್ಸ್ ಸರ್ಕಾರ ಏನ್ ಹೇಳುತ್ತೋ ಅದನ್ನ ಹೇಳುತ್ತೆ. ಎಕ್ಸಾಂಪಲ್, ಚೀನಾ ಬೆಳಗ್ಗೆ ಅಷ್ಟೇ ಭಾರತೀಯ ದಾಳಿಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಅನ್ನೋ ತರ ಹೇಳಿದ್ರು. ಸೊ ಅದೇ ರೀತಿಯ ವಿಷಾದವನ್ನು ವ್ಯಕ್ತಪಡಿಸಿರುತ್ತೆ ಈ ಗ್ಲೋಬಲ್ ಟೈಮ್ಸ್. ಅವ್ರೇನ್ ಹೇಳ್ತೋ ಅದನ್ನ ಹೇಳಿರುತ್ತೆ ಅಷ್ಟೇ. ಇದೇನು ದೊಡ್ಡ ಮಟ್ಟದ ಇದೇನಿಲ್ಲ. ಏನೋ ಹಾಕಿದ್ರೆ ಟ್ವೀಟ್ ಮಾಡಿದ್ರೆ ಓಡ್ಬಂಡಿ, ದಿ ಪಾಕಿಸ್ತಾನ ಏರ್ ಫೋರ್ಸ್ ಹ್ಯಾಡ್ ಶಟ್ ಡೌನ್ ಅನದರ್ ಇಂಡಿಯನ್ ಫೈಟರ್ ಜೆಟ್ ಇನ್ ರೆಸ್ಪಾಂಡಿಂಗ್ ಅಂತ. ಅಂದ್ರೆ ಭಾರತೀಯ ಜೆಟ್ ಅನ್ನ ಪಾಕಿಸ್ತಾನ ಹೊಡೆದು ಬಿಟ್ಟಿದೆ, ಈ ರಫೇಲ್ ಅನ್ನ ಹೊಡೆದಾಕ್ಬಿಟ್ಟಿದೆ ಪಾಕಿಸ್ತಾನ ಅನ್ನೋ ತರ ನ್ಯೂಸ್ ಅನ್ನ ಪಬ್ಲಿಷ್ ಮಾಡಿದೆ. ಇದಕ್ಕೆ ಭಾರತೀಯ ಸೇನೆ ಸ್ಪಷ್ಟನೆಯನ್ನ ಕೊಟ್ಟಿದೆ, ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ. ಇಲ್ಲೇ ಇದೆ ನೋಡಿ, ಡಿಯರ್ ಗ್ಲೋಬಲ್ ಟೈಮ್ಸ್, we would recommended you verify your fact and cross-examine your sources before publishing on the kind of disinformation. ಅಂದ್ರೆ ನೀವು ಮನಮರಿದಿಲ್ಲ, ನಿಮ್ಗೆ ನ್ಯೂಸ್ ಪಬ್ಲಿಷ್ ಮಾಡಕ್ ಮುಂಚೆ ಚೆಕ್ ಮಾಡ್ಕೊಳ್ಳಿ. ದೊಡ್ಡ ನ್ಯೂಸ್ ಪಬ್ಲಿಷ್ ಮಾಡ್ತೀರಾ ನೀವು, ಒಂದು ದೇಶದ ಬಗ್ಗೆ ಒಂದು ನ್ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಅಟ್ಲೀಸ್ಟ್ ಕನ್ಫರ್ಮೇಶನ್ ಮಾಡ್ಕೊಬೇಕು, ವೆರಿಫೈ ಮಾಡ್ಕೊಬೇಕು ಅಂತ ಭಾರತ ಅದಕ್ಕೆ ತಿರುಗೇಡನ್ನ ಕೊಟ್ಬಿಟ್ಟಿದೆ. ಯಾವುದೇ ಒಂದು ಯುದ್ಧ, ಯಾವುದೇ ಒಂದು ತುರ್ತು ಸನ್ನಿವೇಶ, ಈವನ್ ಕೋವಿಡ್ ಸಂದರ್ಭದಲ್ಲೂ ಕೂಡ ಹಲವು ರೀತಿಯ ಸುಳ್ಳು ಸುದ್ದಿಗಳನ್ನು ಹರಡೋವಂಥ ಜಾಲನೇ ಇರುತ್ತೆ. ಆ ಸುಳ್ಳು ಸುದ್ದಿಗಳನ್ನು ಹರಡೋ ಜಾಲದ ಉದ್ದೇಶ ಏನಿರುತ್ತೆ ಅಂದರೆ, ಯಾವುದೋ ಒಂದು ದೇಶದ ಯಾವುದೋ ಒಂದು ವ್ಯವಸ್ಥೆಯ ಬಗ್ಗೆ ಒಂದು ಅಸಮಾಧಾನ ಉಂಟು ಮಾಡೋವಂಥದ್ದು ಅಥವಾ ಅಪನಂಬಿಕೆ ಉಂಟು ಮಾಡೋವಂಥದ್ದಾಗಿರುತ್ತೆ. ಇದು ಅಪನಂಬಿಕೆಯ ಒಂದು ಭಾಗ ಅಷ್ಟೇ. ಏನಂದರೆ, ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಬ್ರೇಕ್ ಮಾಡೋದಕ್ಕೆ, ಒಂದು ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ನಾವು ಭಾರತೀಯರಾಗಿ ನಾವು ಸಿದ್ಧರಿರಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಒಂದು ಸುದ್ದಿ ಬಂದಾಗ ನಾವು ಫೇಸ್ಬುಕ್ಕಲ್ಲಾಗಲಿ, ಟ್ವಿಟ್ಟರಲ್ಲಾಗಲಿ, ಇನ್ಸ್ಟಾದಲ್ಲಿ ಯಾವುದ್ರಲ್ಲೇ ಆಗಲಿ ನಾವು ಅದನ್ನು ಫೇಕ್ ನ್ಯೂಸ್ ಅಂತ ರಿಪೋರ್ಟ್ ಮಾಡೋ ಅವಕಾಶ ಇರುತ್ತೆ. ನಾವು ಅದನ್ನು ಮಾಡಬೇಕು ನಾಗರಿಕರಾಗಿ. ಇನ್ನು ಸರ್ಕಾರ ಕೂಡ ತನ್ನ ವ್ಯಾಪ್ತಿಯಲ್ಲಿ ಈ ರೀತಿಯಾದಂಥ ಫೇಕ್ ನ್ಯೂಸ್ ಬರೋದನ್ನು ತಡೆಯೋದಕ್ಕೆ PIB ಇದೆ, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಆಫ್ ಇಂಡಿಯಾ. ಅದು ಫ್ಯಾಕ್ಟ್ ಚೆಕ್ ಮಾಡುತ್ತೆ, ಜನರಿಗೆ ನಿಜವಾದ ಮಾಹಿತಿಯನ್ನು ತಲುಪಿಸುತ್ತೆ. ಮತ್ತು ಭಾರತ ಸೇನೆಯಲ್ಲಿ ಯಾವುದೇ ಒಬ್ಬ ಸೈನಿಕಂಗೆ ಗಾಯ ಆದರೂ ಕೂಡ ಅದರ ಮಾಹಿತಿ ಸ್ಪಷ್ಟವಾಗಿ ಬರುತ್ತೆ. ಯಾಕೆಂದರೆ ಭಾರತದ ಸೇನೆ ಏನಿದೆ ಅದು ಭಾರತದ ಸರ್ಕಾರದ ಆಣತಿಯಂತೆ ನಡೆಯೋದು. ಹಾಗಾಗಿ ಭಾರತದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಈ ರೀತಿಯಾದಂಥ ಯುದ್ಧ ಮತ್ತು ಘರ್ಷಣೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಹಾನಿಯಾದರೂ ಕೂಡ ಭಾರತ ಸರ್ಕಾರ ಅದನ್ನು ಅಧಿಕೃತವಾಗಿ ಪ್ರಕಟಿಸುತ್ತೆ. ಯಾವುದೇ ರೀತಿಯಾದ ಮುಚ್ಚಿಡುವಂಥ ಕೆಲಸನ ಭಾರತ ಮಾಡೋದಿಲ್ಲ. ಹಾಗಾಗಿ ನಮ್ಮ ಜನ ಚೀನಾ ಮಾಧ್ಯಮಗಳಾಗಲಿ, ಪಾಕಿಸ್ತಾನ ಮಾಧ್ಯಮಗಳಾಗಲಿ, ಅವರು ಭಾರತದ ಬಗ್ಗೆ 1000 ಸುದ್ದಿಗಳನ್ನು ಹರಡಲಿ, ಆದರೆ ನಮ್ಮ ದೇಶದಲ್ಲಿರೋ 140 ಕೋಟಿ ಜನ ನಾವು ನಂಬಬೇಕಾಗಿರೋದು ನಮ್ಮ ಸೇನೆಯನ್ನು, ನಮ್ಮ ಸರ್ಕಾರವನ್ನು. ಮತ್ತು ಈ ರೀತಿಯಾದಂಥ ಯಾವುದಾದ್ರೂ ಸಣ್ಣ ಪುಟ್ಟ ಅವಘಡ ಆದರೆ, ಯಾವುದಾದ್ರು ಯುದ್ಧ ವಿಮಾನ ಪತನ ಆದರೆ, ಅಥವಾ ಯುದ್ಧದ ಸಂದರ್ಭದಲ್ಲಿ ನಮ್ಮದೇ ಯಾವುದೋ ಒಂದು ಯುದ್ಧ ವಿಮಾನಕ್ಕೆ ಬಾಂಬ್ ದಾಳಿ ಒಳಗಾದರೆ ಅದ್ರ ಬಗ್ಗೆ ನಮ್ಮ ಸರ್ಕಾರ ನಮಗೆ ಮಾಹಿತಿ ಕೊಡುತ್ತೆ ಅನ್ನೋದು ನಮಗೆ ನಂಬಿಕೆ ಇರಬೇಕು. ಯಾಕೆಂದರೆ ಯಾವುದೇ ಒಂದು ಸುಖೋ ಯುದ್ಧ ವಿಮಾನಗಳು ಏನಾದರೂ ಅಪಘಾತಕ್ಕೊಳಗಾದಾಗ, ಮಿಗ್ ಯುದ್ಧ ವಿಮಾನ ಅಪಘಾತಕ್ಕೊಳಗಾದಾಗ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡುತ್ತೆ. ಸೇನೆ ಸ್ಪಷ್ಟವಾದಂಥ ಮಾಹಿತಿ ವಿಡಿಯೋ ಸಮೇತ ಕೊಡುತ್ತೆ. ಹಾಗಾಗಿ ಪಾಕಿಸ್ತಾನ ಮತ್ತು ಚೀನಾ ಮಾಧ್ಯಮಗಳು ಯಾರೇನೇ ಹೇಳಲಿ, ನೆರೆ ಮನೆಯವರು ಏನೇ ಹೇಳಲಿ, ನಮಗೆ ನಮ್ಮ ಮನೆಯವ್ರ ಮೇಲೆ ನಮಗೆ ನಂಬಿಕೆ ಇರಬೇಕಷ್ಟೇ.